ಇನ್ನು ನಿಮ್ಮನ್ನ ನೋಡ್ಕೋತೀವಿ ಅಂತ ಕೌನ್ಸಿಲ್ ಒಳಗೆ ಹೇಳಿದ್ರು, ನಿಮ್ಮನ್ನ ನೋಡ್ಕೋತೀವಿ ಒಂದ್ ಕೈ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿ.ಕೆ. ಶಿವಕುಮಾರ್ ನನಗೆ ಹೇಳಿದ್ರು. ನಿನ್ನನ್ನ ನೋಡ್ಕೋತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಡಿ.ಸಿ.ಎಂ ನಿನ್ನನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಜಡ್ಜ್ ಮುಂದೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗ ಸಿ.ಟಿ. ರವಿ ಆರೋಪ ಮಾಡ್ತಿದ್ದಾರೆ. ನನಗೆ ಕೌನ್ಸಿಲ್ ಒಳಗೇನೆ ಬೆದರಿಕೆ ಬಂತು, ನಿನ್ನನ್ನ ನೋಡ್ಕೊಳ್ತೀವಿ ಅಂತ, ನಿಮ್ಮನ್ನ ನೋಡ್ಕೋತೀವಿ ಅಂತ ಕೌನ್ಸಿಲ್ ಒಳಗೇನೆ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ನನಗೆ ಹೇಳಿದ್ರು. ಡಿ.ಸಿ.ಎಂ ನಿನ್ನನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಕೌನ್ಸಿಲ್ ಒಳಗಾಗಿರೋದು. ನಿನ್ನೆ ಜಡ್ಜ್ ಮುಂದೆ ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಕೂಡ ಸಿ.ಟಿ. ರವಿ ಆರೋಪ ಮಾಡಿದ್ದಾರೆ. ನಿಮ್ಮನ್ನ ನೋಡ್ಕೋತೀವಿ ಅಂತ, ಜೊತೆಗೆ ಮಂತ್ರಿಯೊಬ್ರು ಯಾರೋ ನಿನ್ನ ಹೆಣಾನೆ ಚಿಕ್ಕಮಗಳೂರಿಗೆ ಹೋಗುತ್ತೆ, ನೀನ್ ಹೋಗಲ್ಲ, ನೀನ್ ಹೋದ್ರೆ ಅಂದ್ರೆ ಜೀವಂತವಾಗಿ ಹೋಗಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ನನಗೆ ನಿನ್ನನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಇಷ್ಟೆಲ್ಲ ಆಗಿದ್ದು ರಾತ್ರಿಯಿಂದ ಆಗಿರುವಂತಹ ವಿಚಾರಗಳು ನೋಡಿ. ನಿನ್ನೆ ಒಂದು ವಶಕ್ಕೆ ಪಡೆಯೋದಕ್ಕೆ ಮುಂಚಿತವಾಗಿ ನಮಗೆ ಗೊತ್ತಿರೋದು ಅಲ್ಲಿ ಏನೇನಾಯ್ತು ಅಂತ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಈ ಇನ್ಸೈಡ್ ಡೀಟೇಲ್ಗಳು ಇವಾಗ ಬರ್ತಾ ಇದೆ. ಸಿ.ಟಿ. ರವಿ ಅವರು ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ತಾ ಇರಬೇಕಾದ್ರೆ ಈ ಮಾತುಕತೆಗಳು ಏನೇನಾಗಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಿ.ಟಿ. ರವಿ ಅವರ ಹೇಳಿಕೆ ಜಡ್ಜ್ ಮುಂದೆ ನಿಂತವ್ರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಆರೋಪ ಬರ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಆರೋಪ ಬರ್ತಾ ಇದೆ, ಮತ್ತೊಬ್ಬ ಮಂತ್ರಿ ಅಂತ ಹೇಳಿದ್ದಾರೆ, ಅವ್ರ ಹೆಸರೇ ಯಾರು ಅನ್ನೋದಾಗಿ ಹೇಳಿಲ್ಲ. ಜೊತೆಗೆ ಪೊಲೀಸರ ಮೇಲೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸಿ.ಟಿ. ರವಿ ಅವರು. ರಾತ್ರಿ ಓಡಾಡುವ ರೀತಿಯಿಂದ ಬಹಳ ಆತಂಕದಲ್ಲಿ ಆ ರಾತ್ರಿ ಕಳಿಬೇಕಾಯ್ತು. ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಒಂದಕ್ಕೊಂದು ಸಂಬಂಧ ಇದೆಯಾ? ರಾತ್ರಿ ಓಡಾಡುವ ರೀತಿಯಿಂದಲೇ ನನಗೆ ಆತಂಕ ಆಗಿದೆ, ಆತಂಕದಲ್ಲೇ ನಾನು ರಾತ್ರಿ ಕಳೆದಿದ್ದೀನಿ. ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇರಬಹುದೇನೋ ರಾತ್ರಿ ನಡೆದಿರುವಂತ ಘಟನೆಗೆ, ಹೀಗಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಜಡ್ಜ್ ಮುಂದೆ. ನಿನ್ನೆ ರಾತ್ರಿ ಎಲ್ಲೆಂದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಮೂರ್ ಜಿಲ್ಲೆಗಳಿಗೆ ಓಡಾಡಿಸಿದ್ರು, ಇನ್ಯಾವುದೋ ಗದ್ದೆ ಕಡೆ ಅಂತೆ, ಈ ರೀತಿಯಾಗಿ ಎಲ್ಲ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೂ ಮುಂಚೆ ಹಾಕಿರುವಂತ ಧಮಕಿಗೂ ಇದಕ್ಕೂ ಏನೋ ಸಂಬಂಧ ಇದೆಯಾ ಅಂತ ಅನುಮಾನ ಬರ್ತಾ ಇದೆ. ಆತಂಕದಲ್ಲಿ ನಾನು ರಾತ್ರಿ ಕಳೆದೆ ಅಂತ ರವಿ ಹೇಳ್ತಾ ಇದ್ದಾರೆ. ಈಗ ರವಿ ಪರ ವಕೀಲರು ಎಂ.ಬಿ. ಜಿರ್ಲಿ ಅವರು ನ್ಯಾಯಾಧೀಶರಿಗೆ ಬೇಲ್ ಕೊಡುವಂತೆ ಮನವಿ ಮಾಡ್ತಿದ್ದಾರೆ. ಜಾಮೀನು ನೀಡುವಂತೆ ಸಿ.ಟಿ. ರವಿ ಪರ ವಕೀಲರು ಮನವಿ ಮಾಡ್ತಿದ್ದಾರೆ. ರವಿ ಪರ ವಕೀಲ ಎಂ.ಬಿ. ಜಿರ್ಲಿ ನ್ಯಾಯಾಧೀಶರಿಗೆ ಒಂದಷ್ಟು ವಿಚಾರಗಳನ್ನ, ಮೊದಲನೇದಾಗಿ ಪೊಲೀಸರು ಯಾವುದೇ ಕಾರಣ ಕೊಡಲಿಲ್ಲ, ಯಾಕೆ ಅರೆಸ್ಟ್ ಅನ್ನೋದೇ ಹೇಳಿಲ್ಲ. ಬೇಸಿಕಲಿ ಅದು ಹೇಳುವಂಥದ್ದಿದೆ. ನಾವು ಹಿಂದಿನ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ನಾವು ನೋಡಿದ್ವಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇರೋದು ಅಂತ ತಿಳಿಸ್ಬೇಕು. ಉದಾಹರಣೆಗೆ ದರ್ಶನ್ ಕೇಸ್ ಬಂದಾಗಲೂ ಕೂಡ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದಾಗ ಈ ವಿಚಾರ ಬಂದಿತ್ತು. ಯಾಕೆ, ಯಾವ ಕಾರಣ ಕೊಟ್ಟು ಅರೆಸ್ಟ್ ಮಾಡ್ತಾರೆ, ಎಲ್ರಿಗೂ ಏನ್ ಕಾರಣ ಕೊಟ್ಟಿದ್ರು ಅಂತ ಆ ವಿಚಾರದಲ್ಲಿ. ಎಲ್ಲವೂ ಕೂಡ ಅರೆಸ್ಟ್ ಮಾಡಬೇಕಾದ್ರೆ ಏನ್ ಕಾರಣ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇರೋದು, FIR ಯಾಕೆ ದಾಖಲು ಮಾಡಲಿಲ್ಲ, ಜೊತೆಗೆ ಸುವರ್ಣಸೌಧಕ್ಕೆ ಬಂದು ನುಗ್ತಾರೆ ಅಂತಂದ್ರೆ ಅದು ಕೂಡ ಗಮನಿಸಬೇಕಾಗುತ್ತೆ. ಈಗ ಕೋರ್ಟ್ ಹೇಗೆ ಅಲೋ ಮಾಡ್ತಾರೆ ಅಂತ, ಅದರೊಳಗೆ ಬಂದಲ್ಲಿ ದಬ್ಬಾಳಿಕೆ ಮಾಡೋದಕ್ಕೆ ಯಾರೇ ಇರಲಿ, ಯಾವುದೇ ಪಾರ್ಟಿ ಅವರಾಗಿರಲಿ. ಸೊ ಜಾಮೀನು ನೀಡುವಂತೆ ಸಿ.ಟಿ. ರವಿ ಪರ ಈಗ ವಕೀಲ ಜಿರ್ಲಿ ಅವರು, ಎಂ.ಬಿ. ಜಿರ್ಲಿ ಅವರು ಈಗ ಮನವಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳಿದೆ, ನಮ್ಮ ಕಕ್ಷಿದಾರರನ್ನ ಹೇಗೆ ನಡೆಸ್ಕೊಂಡಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾದಂಥ ವಿಚಾರ, ರಾತ್ರಿ ಇಡೀ 3 ಜಿಲ್ಲೆ ಸುತ್ತಾಡಿಸುವಂಥ ಅಗತ್ಯ ಏನಿತ್ತು. ಸಿ.ಟಿ. ರವಿ ಪರ ವಕೀಲ ಎಂ.ಬಿ. ಜಿರ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ನಾವಿಲ್ಲಿ ಗಮನಿಸಬೇಕು, ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ಒಬ್ಬ ತಾಯಿಯಾಗಿ ಆ ಪದವನ್ನು ಕೇಳಿಸ್ಕೊಳ್ಳೋದು ಸರಿಯಾಗಿಲ್ಲ ಅಂತ. ಹಾಗೇನೆ ಸಿ.ಟಿ. ರವಿ ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇದೆ. ಅವರು ಕೂಡ ರಾತ್ರಿ ಇಡೀ ತಮ್ಮ ಮನೆಯವರನ್ನು ಸುತ್ತಾಡ್ಸಕ್ಕೆ ಅವ್ರಿಗೂ ಆತಂಕ ಆಗುತ್ತೆ. ಸೊ ಇದನ್ನು ಕೂಡ ಗಮನಿಸಬೇಕಾಗಿತ್ತು, ಇಂಥ ಸೂಕ್ಷ್ಮ ವಿಚಾರಗಳನ್ನು. ಸೊ ಜಾಮೀನು ನೀಡುವಂತೆ ಸಿ.ಟಿ. ರವಿ ಪರ ವಕೀಲ ಈಗ ವಾದ ಮಾಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಕ್ಷಿದಾರನ ಕ್ಲೈಂಟನ್ನು ಹೇಗೆ ರಾತ್ರಿ ಇಡೀ ನಡೆಸ್ಕೊಳ್ಳಾಯಿತು, ಜಾಮೀನು ನೀಡುವಂತೆ ರವಿ ಪರ ವಕೀಲ ಈಗ ಮನವಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಅವರ ವರ್ಷನ್ ಏನಿದೆ ಸಿ.ಟಿ. ರವಿ ಹೇಳ್ತಾ ಬಂದರು. ಎಷ್ಟು ಮಟ್ಟಿಗೆ ಅಂತ ಅಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ, ಅಂದರೆ ಅಲ್ಲಿ ಏನಾಯ್ತಲ್ಲ ಕೌನ್ಸಿಲಲ್ಲಿ, ಅದಕ್ಕೂ ಮತ್ತೆ ನನ್ನನ್ನು ರಾತ್ರಿ ಇಡೀ ಸುತ್ತಾಡಿಸಿರೋದಕ್ಕೂ ಎಲ್ಲೋ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಏನು ನಿನ್ನನ್ನು ನೋಡ್ಕೋತೀವಿ ಅಂತ ಹೇಳಿದ್ರಲ್ಲ, ಮೇ ಬಿ ಅದರ ಮುಂದುವರೆದ ಭಾಗ ಏನಿದೆ ಅದನ್ನೇ ಆ ಒಂದು ಉದ್ದೇಶದಿಂದಾನೇ ನನ್ನ ರಾತ್ರಿ ಇಡೀ ಏನಾದರೂ ಸುತ್ತಿಸಲಾಯ್ತಾ ಅನ್ನೋ ಒಂದು ಪ್ರಶ್ನೆನೇ ಈಗ ನ್ಯಾಯಾಧೀಶರ ಮುಂದೆ ಸಿ.ಟಿ. ರವಿ ಅವರು ಇಟ್ಟಿದ್ದಾರೆ. ಸೊ ಈಗ ಎಲ್ಲ ಡೀಟೇಲನ್ನು ಈಗ ಕೋರ್ಟ್ ಕೂಡ ಪಡೀತಾ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಷನ್ ಏನಿದೆ ಅದನ್ನು ಕೂಡ ಕೇಳಬೇಕಾಗಿತ್ತು, ಏನು ಅಲ್ಲಿ ಪದ ಬಳಸಿರುವಂಥದ್ರ ಬಗ್ಗೆ. ಹಾಗೆ ಸಭಾಪತಿಗಳು ಕೂಡ ಏನು ಈ ಆಡಿಯೋ ಸಂಬಂಧಪಟ್ಟ ಹಾಗೆ ಕೂಡ ಅವರ ಒಂದು ಕ್ಲಾರಿಟಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿ.ಕೆ. ಶಿವಕುಮಾರ್ ನನಗೆ ಹೇಳಿದರು ನಿನ್ನನ್ನು ನೋಡ್ಕೋತೀವಿ ಅಂತ. ಜೊತೆಗೆ ಮಂತ್ರಿಯೊಬ್ಬರು ನಿನ್ನ ಹೆಣಾನೇ ಹೋಗೋದು ಚಿಕ್ಕಮಗಳೂರಿಗೆ, ಜೀವಂತವಾಗಂತೂ ನೀನು ಇಲ್ಲಿಂದ ಹೋಗಲ್ಲ ಬೆಳಗಾವಿಯಿಂದ ಅಂತ ಆ ಒಂದು ಅರ್ಥದಲ್ಲಿ ಹೇಳಿದರು, ನನಗೆ ಬೆದರಿಕೆ ಹಾಕಿದರು. ಇಷ್ಟೆಲ್ಲ ಆದಮೇಲೆ ನಾನು ಆಗಲೇ ಆತಂಕದಲ್ಲಿದ್ದೆ. ಆಗ ಪೊಲೀಸರು ನಂತರ ನಡೆಸ್ಕೊಂಡಂಥ ರೀತಿ ಇದೆಲ್ಲವನ್ನು ಕೂಡ ನಾನು ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಜರ್ಜರಿತವಾಗಿದ್ದೀನಿ.
ನನ್ನನ್ನು ಈ ಕೇಸನ್ನು ಕೊಡೋಕೆ ಹೋದಾಗಲೂ ಕೂಡ ತಗೊಳ್ಳಿಲ್ಲ, FIR ದಾಖಲು ಮಾಡ್ಕೊಳ್ಳಿ ಅಂತಂದರೆ ಅದಕ್ಕೂ ಕೂಡ ಒಪ್ಪಲಿಲ್ಲ. ಅಂದರೆ ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗಿ ನನ್ನ ಪರವಾಗಿ ಏನೂ ಕೂಡ ನ್ಯಾಯ ಇಲ್ಲದಂಥ ರೀತಿಯಾಗಿ ಪೊಲೀಸರು ನಡೆದುಕೊಂಡಿದ್ದಾರೆ ಅಂತ. ಎಸ್, ನಿನ್ನೆ ರಾತ್ರಿ ಅಷ್ಟೊತ್ತಿಗೆ CT ರವಿ ಅವರನ್ನ ಅರೆಸ್ಟ್ ಮಾಡಿದ್ರು. ಬಟ್ ಅದಕ್ಕೂ ಮುಂಚಿತವಾಗಿ ಏನೇನಾಯ್ತು ಅನ್ನೋ ವಿಚಾರವನ್ನ ನ್ಯಾಯಾಧೀಶರ ಮುಂದೆ CT ರವಿ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ನಾವು ಗಮನಿಸಿರುವಂತಹ ದೃಶ್ಯ, ಮಾರ್ಷಲ್ಗಳು ಎಲ್ಲವನ್ನೂ ಕೂಡ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿನ್ನೆಯ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರ ನಡುವೆ ಯಾವ ರೀತಿ ವಾಗ್ಯುದ್ಧ ಆಗಿದೆ, ಯಾವ ರೀತಿ ಇವರಿಗೆ ಹಣದಿದ್ದಾರೆ ಅನ್ನುವಂಥ ವಿಚಾರವನ್ನ CT ರವಿ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ನನಗೆ ಧಮಕಿ ಹಾಕಿದ್ದಾರೆ ಅಂತ. ಬಹುಶಃ ಇನ್ನು ಮುಂದೆ ಆ ವ್ಯಕ್ತಿಯ ಹೆಸರು ಕೂಡ ಹೊರಗಡೆ ಬರ್ಬೋದು. ಅವ್ರು ಮಂತ್ರಿ ಅಂತ ಅಷ್ಟೇ ಹೇಳಿದ್ದಾರೆ CT ರವಿ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಡಬೇಕಾದ್ರೆ. ಒಬ್ಬ ಮಂತ್ರಿ ನನಗೆ ಧಮಕಿ ಹಾಕಿದ್ದಾರೆ, ಚಿಕ್ಕಮಗಳೂರಿಗೆ ನಿನ್ನ ಹೆಣನೇ ಹೋಗುತ್ತೆ ಅನ್ನುವಂತ ಧಮಕಿಯನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆರೋಪ DK ಶಿ ಅವ್ರ ಮೇಲೂ ಕೂಡ ಮಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೂ ಕೂಡ ಮಾಡಿದ್ದಾರೆ, ಪೊಲೀಸರ ಕಡೆಗೂ ಕೂಡ ಬೊಟ್ಟು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರು ನನಗೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ. ಇದನ್ನೇ ಇದೀಗ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇರೋದು. ಅವಾಗಲೇ ಅಶೋಕ್ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, CT ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಅವ್ರನ್ನ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ, ನಾವು ನೋಡಿದೀವಿ ಅಂತ ಹೇಳ್ತಾ ಇದ್ರು ಅಶೋಕ್ ಅವರು. ಇವತ್ತು ಅವರು ಸೇರಿದಂತೆ ಉಳಿದಂತ ನಾಯಕರು ಕೂಡ ಕೋರ್ಟ್ನ ಆವರಣಕ್ಕೆ ಬಂದಿದ್ದಾರೆ, ವಾದಗಳನ್ನು ಕೂಡ ಆಲಿಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ನಾವು CT ರವಿ ಅವರ ಬೆಂಬಲಕ್ಕಿದ್ದೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಈ ವಿಚಾರ ಹೇಗೆ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಯಾಕೆಂತ ಹೇಳಿದ್ರೆ ಇದಾಗ್ಲೇ CT ರವಿ ಪೊಲೀಸರ ವಶದಲ್ಲಿದ್ದಾರೆ, ಅವರು ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನು ಕಾನೂನು ಏನ್ ಕ್ರಮ ತಗೊಳ್ಳುತ್ತೆ ಈ ವಿಚಾರವಾಗಿ ಅನ್ನುವಂಥದ್ದು ಈಗ ಮೂಡಿಸ್ತಾ ಇರುವಂತಹ ಕುತೂಹಲ ಜೊತೆಗೆ ಪ್ರಶ್ನೆ. ಸಭಾಪತಿ ಹೊರಟ್ಟಿ ಅವರು ಕೂಡ ಇದನ್ನ ಹೇಳ್ತಾ ಇದ್ರು. ಅಂದ್ರೆ 4 ಜನರ ಹೇಳಿಕೆಯನ್ನ ತಗೊಂಡಿದೀವಿ ನಾವು ಅನ್ನೋದಾಗಿ. ಸೊ ಈ ಹೇಳಿಕೆಗಳೆಲ್ಲ ಇಲ್ಲಿ ಎಷ್ಟು ಪಾತ್ರ ವಹಿಸುತ್ತೆ, ಜಡ್ಜ್ ಯಾವ ರೀತಿಯಾಗಿ ಅದನ್ನ ಕನ್ಸಿಡರ್ ಮಾಡ್ತಾರೆ? ಒಂದು ವೇಳೆ ಆಡಿಯೋ ಏನಾದ್ರೂ ಸಿಕ್ತು, ವಿಡಿಯೋ ಏನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಅದೊಂದು ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಾಗುತ್ತೆ. ಬಟ್ ಈ ವಿಚಾರದಲ್ಲಿ 10 ನಿಮಿಷ ಕಲಾಪಕ್ಕೆ ಬ್ರೇಕ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆಗಿರುವಂತ ಬೆಳವಣಿಗೆಗಳಾಗಿರೋದ್ರಿಂದ ಆನ್ ರೆಕಾರ್ಡ್ ಇಲ್ಲ ಅನ್ನುವಂತ ಮಾಹಿತಿ ಈಗ ಈ ಕ್ಷಣಕ್ಕೆ ಸಿಗ್ತಾ ಇದೆ. ಗೊತ್ತಿಲ್ಲ, ಏನಾದರೂ ರೆಕಾರ್ಡ್ ಆಗಿದ್ದರೆ ಮುಂದಿನ ದಿನ ಅದು ಸಿಗಬಹುದು, ಹಾಗೆ ಅದು ಬಹಳ ದೊಡ್ಡ ಸಾಕ್ಷಿಯಾಗಿನೂ ಕೂಡ ಪರಿಣಮಿಸಬಹುದು. ಸದ್ಯಕ್ಕೆ ನಮಗೆ ಕಾಣ ಸಿಗ್ತಾ ಇರೋದು 4 ಜನರ ಹೇಳಿಕೆಗಳನ್ನ ನಾವು ತಗೊಂಡಿದ್ದೀವಿ. ಆಮೇಲೆ CT ರವಿ ಅವರು ಹೇಳಿದ್ರಂತೆ, ಇಲ್ಲ ನಾನು ಆ ರೀತಿಯಾದಂಥ ಪದ ಬಳಸೇ ಇಲ್ಲ, ಫಸ್ಟ್ ರೇಟ್ ಅನ್ನುವಂಥ ಪದವನ್ನು ನಾನು ಬಳಸಿದ್ದೀನಿ ಅನ್ನೋದಾಗಿ ಅವ್ರು ಹೇಳಿದ್ರಂತೆ. ಸೊ ಇಲ್ಲಿ ಸತ್ಯಾಸತ್ಯತೆ ಎಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಗೊತ್ತಾಗಬೇಕಿದೆ. ಆದರೆ ಈ ಕ್ಷಣಕ್ಕೆ ನಮಗೆ ಬರ್ತಾ ಇರುವಂಥ ಅಪ್ಡೇಟ್ಸ್ ಅಂತ ಹೇಳಿದ್ರೆ CT ರವಿ ಅವರನ್ನ ಯಾರ್ಯಾರು ಹೇಗೆ ನಡೆಸ್ಕೊಂಡ್ರು ಅನ್ನುವಂಥ ವಿಚಾರವನ್ನ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಪೊಲೀಸರು ಹಲ್ಲೆ ಮಾಡಿದ್ರು, ಮಂತ್ರಿಯೊಬ್ರು ಧಮಕಿ ಹಾಕಿದ್ರು, ಹಾಗೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಧಮಕಿ ಹಾಕಿದ್ರು ಅನ್ನುವಂಥ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದಾರೆ CT ರವಿ ಅವರು. CT ರವಿ ಇದಕ್ಕಿದ್ದ ಹಾಗೇನೆ ಒಂದು ನ್ಯೂಸ್ನ ಸೆಂಟರ್ ಆಗಿದ್ದಾರೆ. ಈಗ ಸದ್ಯಕ್ಕೆ 5 ಬಾರಿ ಶಾಸಕರಾಗಿ ಗೆದ್ದು 2023ರಲ್ಲಿ ಸೋಲ್ಕೊಂಡು ನಂತರ ಸ್ವಲ್ಪ ರಾಜಕೀಯದಿಂದ ಸ್ವಲ್ಪ ದೂರನೇ ಆಗಿದ್ರು ಅವರು. ಆ ಒಂದು ಹತಾಶೆ ಅವ್ರಲ್ಲಿತ್ತು, ಯಾಕೆ ಸೋಲ್ಸಿದ್ರು ಜನ, ಏನಾಯ್ತು ಅಂತ. ಜೊತೆಗೆ ಪಕ್ಷದೊಳಗೆ CT ರವಿ ಅವ್ರನ್ನ ಯಾವ ರೀತಿ ನಡ್ಸ್ಕೊಳ್ಳಾಯ್ತು ಅನ್ನೋದ್ರ ಬಗ್ಗೆ ಅವರು ಓಪನ್ ಆಗಿನೇ ಮಾತಾಡಿದ್ರು. ಅದಾದ್ಮೇಲೆ ಮತ್ತೆ ಅವರ ಒಂದು ಕಂಬ್ಯಾಕ್ ಆಗುವಂತ ಹಾದಿಲಿದ್ರು. MLC ಮಾಡಲಾಯಿತು, ಅದಾದ್ಮೇಲೆ ಮತ್ತೆ ರಾಜಕೀಯವಾಗಿ ಆ ಒಂದು ಟ್ರ್ಯಾಕಿಗೆ ಬರ್ತಾ ಇದ್ರು. ಬಟ್ ಆದರೆ ನಿನ್ನೆ ಈ ಒಂದು ಹೇಳಿಕೆಯಿಂದ ಈಗ ರಾತ್ರೋರಾತ್ರಿ ಸುದ್ದಿಯಲ್ಲಿದ್ದಾರೆ CT ರವಿ. ಮೇ ಬಿ ಅವರು ಕೂಡ ನಿನ್ನೆ ಬೆಳಗ್ಗೆ ಎಷ್ಟೊತ್ತಿಗೆ ಮಧ್ಯಾಹ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ, ರಾತ್ರಿ ಇಂಥದ್ದೆಲ್ಲ ನನ್ನ ಜೀವನದಲ್ಲಿ ನಡೆದು ಹೋಗುತ್ತೆ ಅಂತ. ಸೊ ಅಷ್ಟು ಮಟ್ಟಿಗೆ ನಿನ್ನೆ ಆಯಿತು ರಾತ್ರಿ ಇಡೀ. ಬಟ್ ಇಲ್ಲಿ ನಾವು ಕೂಡ ಹೇಳ್ತಿರೋದು ಏನಂತಂದ್ರೆ, CT ರವಿ ಅಂತ ಪದವನ್ನು ಬಳಸಿದ್ರೆ ಖಂಡಿತ ಅವ್ರ ಮೇಲೆ ಅದೇನು ಕ್ರಮ ಆಗಬೇಕು ಆಗಲಿ. ಆದರೆ ರಾತ್ರಿ ಇಡೀ ಪೊಲೀಸರು ಸುತ್ತಾಡಿಸಿದಂಥ ವಿಚಾರ ಯಾಕೆ, ಏನು ಕಾರಣ, ಈ 10 ನಿಮಿಷಕ್ಕೊಂದು ಕರೆ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ CT ರವಿ ಹೇಳ್ತಾ ಇರೋದು. ಇದು ಯಾರ ಕರೆ ಅನ್ನೋದು ಈಗ ಸಾಮಾನ್ಯವಾಗಿ ಜನರಿಗೆ ಈಗ ಏನು ಆರೋಪವನ್ನು ಮಾಡಿದ್ದಾರೆ. ಸೊ ಆ ಆರೋಪಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವರ್ಷನ್ ಏನಿದೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ನ್ಯಾಯಾಧೀಶರು ಎರಡೂ ಕಡೆಯ ಸ್ಟೋರಿ, 2 ಸೈಡ್ ಆಫ್ ದ ಸ್ಟೋರಿಯನ್ನು ನೋಡ್ತಾರೆ. ಏನು ಆಯ್ತಾ ಮಾಡಿರುವಂಥ ಆರೋಪಗಳು ಇಷ್ಟು ನೋಡ್ತಾ ಇದ್ದೀರಿ ಈಗ. ಆದರೆ ಇದನ್ನೇ ಸತ್ಯ ಅಂತಲೂ ಕೂಡ ಕೋರ್ಟ್ ಸಡನ್ ಆಗಿ ತೆಗೆದುಕೊಳ್ಳೋದಿಲ್ಲ, ಇದಕ್ಕೆ ಬೇಕಾದಂಥ ಒಂದಷ್ಟು ಪ್ರೂಫ್ಗಳು ಬೇಕಾಗುತ್ತೆ. ಆದರೆ ರಾತ್ರಿ ಆಗಿರುವಂಥದ್ದು ಇದ್ರ ಬಗ್ಗೆ ಖಂಡಿತ ಕೋರ್ಟ್ ಪ್ರಶ್ನೆ ಮಾಡುತ್ತೆ, ಯಾಕೆ ಅಷ್ಟು ಹೊತ್ತು ಸುತ್ತಿಸಲಾಯಿತು ಅನ್ನೋದು. ಜೊತೆಗೆ DCM ಅವರ ವಿರುದ್ಧ ಮಾಡಿರುವಂಥ ಆರೋಪಗಳು, ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಈಗ ಸದ್ಯಕ್ಕೆ ಅವರು ಮಾಡಿರೋದು ಆರೋಪ. ಆದರೆ ಅದಕ್ಕೆ ಬೇಕಾದಂಥ ಪುರಾವೆಗಳೇನಿದೆ, ಯಾರಾದರೂ ಸಾಕ್ಷಿಗಳಿದ್ರ ಆ ಸಂದರ್ಭದಲ್ಲಿ ಅಂತ